ನಾವು ಅವಾಯ್ಡ್ ಮಾಡಬೇಕಾದಂಥ ಮನಿ ಮಿಸ್ಟೇಕ್ಗಳು. ಮೊದಲನೇದು, ನಾವು ಜೀರೋ ರಿಸ್ಕ್ ಇರಬೇಕು ಅಂದ್ಕೊಳ್ತೀವಿ. ನಾವು ಏನಾದರೂ ಸಾಧಿಸಬೇಕು ಅಂದರೆ ಜೀರೋ ರಿಸ್ಕ್ ಸಂಭವ ಇಲ್ಲ. ಒಂದು ರಿಸ್ಕ್ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು. ಜೀರೋ ರಿಸ್ಕ್ ಇರಲ್ಲ. ರಿಸ್ಕ್ ಬೇಡವೇ ಬೇಡ, ಬುಡದಿಂದ ಕಿತ್ತಾಕ್ಬಿಡ್ತೀನಿ ಅಂದರೆ ಆಗಲ್ಲ. ರಿಸ್ಕ್ ಮ್ಯಾನೇಜ್ ಮಾಡ್ಬೋದು. ಹೇಗೆ ಮಾಡೋದಂದರೆ, ಒಂದು ವೇಳೆ ಈ ರೀತಿ ಆಯಿತು ಅಂದರೆ ಅದಕ್ಕೆ ನಾನು ಯಾವ ರೀತಿಯ ಸುರಕ್ಷಿತ ವ್ಯವಸ್ಥೆ ಮಾಡಿಕೊಳ್ಬಹುದು ಅನ್ನೋದರ ಮುಖಾಂತರ. ಮಾಡೋ ಎರಡನೇ ಮಿಸ್ಟೇಕು ಶಾರ್ಟ್ ಟರ್ಮ್ ಥಿಂಕಿಂಗ್. ವಾರೆನ್ ಬಫೆಟ್ ಮತ್ತು ಬಿಲ್ ಗೇಟ್ಸ್ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಬಿಲ್ ಗೇಟ್ಸು ವಾರೆನ್ ಬಫೆಟ್ ಕೇಳ್ತಾರೆ, ಇನ್ವೆಸ್ಟ್ ಮಾಡಿ ದುಡ್ಡು ಮಾಡೋದು ಸುಲಭ, ಆದರೆ ಜನ ಯಾಕೆ ದುಡ್ಡು ಮಾಡಲ್ಲ ಅಂತ. ಅದಕ್ಕೆ ವಾರೆನ್ ಬಫೆಟ್ ಹೇಳ್ತಾರೆ, ಜನರಿಗೆ ಫಾಸ್ಟಾಗಿ ದುಡ್ಡು ಮಾಡಿಬಿಡ್ಬೇಕು, ರಾತ್ರಿ ಶ್ರೀಮಂತ ಆಗಿಬಿಡ್ಬೇಕಂತಿದೆ, ಒಂದು ಸ್ಟಾಕ್ ತಗೊಂಡು ಹೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳಲ್ಲ ಅಂತ. ಮೂರನೇದು ಇಗ್ನೋರ್ ಇನ್ಫ್ಲೇಷನ್. ಅಂದರೆ ನಾವು ಒಂದು ಎಫ್ ಡಿಗೆ ₹1,00,000 ಇಟ್ಟರೆ ಒಂದು 6% 7% ಒಂದು ₹7,000 ಪ್ರಾಫಿಟ್ ಸಿಗುತ್ತೆ. ಆದರೆ ನಮ್ಮ ವಸ್ತುವಿನ ಬೆಲೆ ಒಂದು 8% ಆಗಿರುತ್ತೆ. ಅಲ್ಲಿಗೆ 1% ನಾವು ಮೈನಸ್ಸು. ಬ್ಯಾಂಕ್ ಲೆಕ್ಕಾಚಾರ ಪ್ರಕಾರ ನಮಗೆ ಇಂಟ್ರೆಸ್ಟು ಸಿಕ್ಕಿದೆ, ಆದರೆ ಇನ್ಫ್ಲೇಷನ್ ಲೆಕ್ಕ ಹಾಕಿದಾಗ 1% ಮೈನಸಲ್ಲಿರ್ತೀವಿ ನಾವು. ನಾಲ್ಕನೇದು ಅವಾಯ್ಡ್ ಟ್ಯಾಕ್ಸಸ್. ಇಗ್ನೋರ್ ಟ್ಯಾಕ್ಸ್ ಅಂದರೆ ನಾವು ಬಂದಂಥ ಇಂಟ್ರೆಸ್ಟ್ ದುಡ್ಡಲ್ಲಿ ಎಫ್ ಡಿ ಇಟ್ಟು ಏನು ಲಾಭ ಬಂದಿದೆ ಅದರಲ್ಲಿ 1% ಅಂತೂ ನಮಗೆ ಇನ್ಫ್ಲೇಷನ್ ಮುಖಾಂತರ ಮೈನಸ್ ಆಗಿದೆ, ನಮ್ಮ ಹಣದ ಬೆಲೆ ಇಳಿದಿದೆ. ಆಮೇಲೆ ಅದಕ್ಕೆ ನಾವು ಟ್ಯಾಕ್ಸು ಕಟ್ತೀವಿ, ಅಲ್ಲಿಗೆ ಮತ್ತೊಂದು % ಡೌನ್ ಆಗುತ್ತೆ. ಇದನ್ನು ನಾವು ಇಗ್ನೋರ್ ಮಾಡ್ತೀವಿ. ಹಣದ ನಿಜವಾದ ಯೋಗ್ಯತೆ 2% ಕಡಿಮೆ ಆಗಿದೆ, ಅದ್ರ ಮೇಲೆ ನಮಗೆ ಗಮನ ಇರಲ್ಲ. ಐದನೇದು ಸ್ಪೆಂಡಿಂಗ್ ಬಿಯಾಂಡ್ ಯುವರ್ ಮನಿ. ನಿಮ್ಮ ಹತ್ರ ಇಲ್ಲದೇ ಇರೋ ಹಣನ ಖರ್ಚು ಮಾಡೋದು. ಕ್ರೆಡಿಟ್ ಕಾರ್ಡ್ ಮುಖಾಂತರ ಆಗಿರ್ಬೋದು, ಸಾಲ ತೊಗೊಂಡಾಗಿರ್ಬೋದು. ನೀವೇನು ತಗೋತಾ ಇದ್ದೀರೋ ವಸ್ತುಗಳನ್ನು, ಅದಕ್ಕೆ ಬೇಕಾದಂಥ ಹಣ ನಿಮ್ಮ ಹತ್ರ ಇರಲಿಲ್ಲ, ನೀವು ಇಲ್ಲದೇ ಇರೋ ಹಣನ ಖರ್ಚು ಮಾಡ್ತಾಯಿದ್ದೀರಾ. ನೀವು ನಿಮ್ಮ ಕ್ಯಾಪಬಿಲಿಟಿ ಹೊರಗಡೆ ಬದುಕ್ತಾ ಇದ್ದೀರಾ. ಇದು ದೊಡ್ಡ ಮನಿ ಮಿಸ್ಟೇಕ್. ಜನ ಹಣ ಇಲ್ಲದೇ ಇರೋದಕ್ಕೆ ಬಡವರಾಗಲ್ಲ, ಅವರಿಗೆ ಅವರ ಆಸೆ ಮೇಲೆ ಕಂಟ್ರೋಲ್ ಇಲ್ಲ, ಅದಕ್ಕೆ ಬಡವರಾಗ್ತಿರೋದು. ಆರನೇ ಮಿಸ್ಟೇಕು ಈಗೋ ಆ್ಯಂಡ್ ಮನಿ. ನಿಮ್ಮ ಈಗೋ. ನಾನೊಂದು ಕಾರ್ ತೊಗೊಂಡಿಲ್ಲ ಅಂದರೆ ಜನ ಏನು ತಿಳ್ಕೊತಾರೆ, ನಾನು ಬ್ರ್ಯಾಂಡೆಡ್ ಬಟ್ಟೆ ಹಾಕಿಲ್ಲ ಅಂದರೆ ಜನ ಏನು ತಿಳ್ಕೊಳ್ತಾರೆ, ನಾನೊಂದು ಸ್ಮಾರ್ಟ್ ವಾಚ್ ಕಟ್ಟಿಲ್ಲ ಅಂದರೆ ಜನ ಏನು ತಿಳ್ಕೊಳ್ತಾರೆ, ನಾನೊಂದು ಒಳ್ಳೆ ಐಫೋನ್ ಇಟ್ಕೊಂಡಿಲ್ಲ ಅಂದರೆ ಜನ ಏನು ತಿಳ್ಕೊಳ್ತಾರೆ. ನಿಮ್ಮ ಈಗೋ ಹೇಳ್ತಾ ಇರುತ್ತೆ ಪಾಶ್ ಆಗಿರು. ನಿಮ್ಮ ಈಗೋನೇ ನಿಮ್ಮ ಶತ್ರು. ನೀವು ತುಂಬ ಹಣ ಉಳಿಸ್ಬೋದು ನಿಮ್ಮ ಈಗೋನ ಕಂಟ್ರೋಲ್ ಮಾಡಿದರೆ. ನಾನು ನನ್ನ ಹಣನ ಅವಶ್ಯಕತೆಗಳಿಗಾಗಿ ಮಾತ್ರ ಖರ್ಚು ಮಾಡ್ತೀನಿ, ತೋರಿಸ್ಕೊಳ್ಳೋದಕ್ಕಲ್ಲ ಅನ್ನೋ ಒಂದು ಮೈಂಡ್ ಕಂಟ್ರೋಲ್ ನಿಮಗಿರಬೇಕಾಗತ್ತೆ. ಏಳನೇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಂಪೌಂಡಿಂಗ್. ಕಂಪೌಂಡಿಂಗ್ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದು. ಕಂಪೌಂಡಿಂಗ್ ಅಂದರೆ ಏನಂದರೆ, ನಿಮ್ಮ ಹತ್ರ ₹1,000 ನೀವು ಇನ್ವೆಸ್ಟ್ ಮಾಡ್ತೀರಾ, ಅದಕ್ಕೆ ನಿಮಗೆ 10% ಸಿಗುತ್ತೆ. ಎಷ್ಟಾಯಿತು? ಒಂದು ವರ್ಷಕ್ಕೆ ₹1,100 ಆಯಿತು. ಮುಂದಿನ ವರ್ಷ ಆ ₹1,100ಗೆ ಮತ್ತೆ 10% ಅಂದರೆ 110. 1,100 ಪ್ಲಸ್ 110 1,210. ಮತ್ತೆ ನೆಕ್ಸ್ಟ್ ವರ್ಷಕ್ಕೆ 1,210, ಅದಕ್ಕೆ 10% ಅಂದರೆ 121. 121 ಪ್ಲಸ್ 1,210 1,331. ಮತ್ತು ನೆಕ್ಸ್ಟ್ ವರ್ಷಕ್ಕೆ 10% ಅಂದರೆ 10% ಅಂದರೆ 133. 1,331 ಪ್ಲಸ್ 133 1,464. ಇದು ಕಂಪೌಂಡಿಂಗು. ಇದು 8ನೇ ಅದ್ಭುತ ಸಹ. ಇದು ದುಡ್ಡು ಹೇಗೆ ಬೆಳೀತದೋ ಅದೇ ರೀತಿ ಕ್ರೆಡಿಟ್ ಕಾರ್ಡು. ಅದು ಆ ಕಡೆ ಈ ಕಡೆ 40% ಬಡ್ಡಿ ಆಗುತ್ತೆ. ನೀವು ಅದನ್ನು ಕಟ್ಟಿಲ್ಲ ಅಂದರೆ ಈ ಕಂಪೌಂಡಿಂಗಲ್ಲಿ ದುಡ್ಡು ಯಾವ ರೀತಿ ಜಾಸ್ತಿ ಆಗುತ್ತೋ ಅದೇ ರೀತಿ ನಿಮ್ಮ ಸಾಲದಲ್ಲಿ ಬೆಳೆಯುವ ಸಾಧ್ಯತೆಯೂ ಜಾಸ್ತಿ ಇದೆ. ಹಾಗಾಗಿ ಕ್ರೆಡಿಟ್ ಕಾರ್ಡ್ನ ಬಿಲ್ನ ಮಿನಿಮಮ್ನ ಪೇ ಮಾಡಬೇಡಿ, ಪೂರ್ತಿ ಪೇ ಮಾಡಿ. ಜನರು ಮಾಡೋ ಮಿಸ್ಟೇಕ್ ಏನಂದರೆ ಮಿನಿಮಮ್ಮು 5,000 ಏನಾಗುತ್ತೆ ಅಂತ ಕಟ್ಟಿಬಿಡ್ತಾರೆ, ಮುಂದೆ ಪ್ರಾಬ್ಲಮ್ ಆಗುತ್ತೆ. 8ನೇದು, ಏನಾದರೂ ನಾವು ವಸ್ತುಗಳನ್ನು ಖರೀದಿ ಮಾಡಿದಾಗ ಅದ್ರ ಜೊತೆ ಇನ್ನೊಂದು ಲಯಬಿಲಿಟಿ ಆ್ಯಡಾಗಿ ಬಂದಿರುತ್ತೆ.
ಯಾವ ರೀತಿ ಅಂದರೆ ಒಂದು ಕಾರ್ ತೊಗೊಳ್ತೀವಿ ಅಂದ್ಕೊಳ್ಳೋಣ. ಕಾರ್ ತಗೊಂಡ್ಮೇಲೆ ಅದಕ್ಕೆ ಮೇಂಟೆನೆನ್ಸು, ರೋಡ್ ಟ್ಯಾಕ್ಸು, ಡ್ರೈವರ್ ಬೇಕಾಗಿದ್ದರೆ ಡ್ರೈವರು, ಈ ರೀತಿ. 9ನೇದು, ಒಂದೇ ಇನ್ಕಮ್ ಮೇಲೆ ಆಧಾರ ಆಗಿರಬೇಡಿ. ಯಾಕೆಂದರೆ ಖರ್ಚು ಜಾಸ್ತಿ ಆಗ್ತಾಯಿದೆ, ಸಂಬಳ ಅಷ್ಟೇ ಇದೆ. ಸೋರ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡಿ. ಫೈನಾನ್ಷಿಯಲ್ ಫ್ರೀಡಮ್ ಆಗಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಮೂಲಕ 2ನೇ ಇನ್ಕಮ್ನ ಸ್ಟಾರ್ಟ್ ಮಾಡಬಹುದು. 10ನೇದು, ಸೇಫ್ಟಿ ಇಲ್ಲ, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಲ್ಲ. ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು. 11ನೇದು, ನಾವು ಶ್ರೀಮಂತರಾದರೆ ಬೇರೆಯವರು ಬಡವರು ಆಗ್ತಾರೆ ಅಂದ್ಕೊಳ್ತೀವಿ. ಹಂಗಾಗಲ್ಲ. ನಾವು ಒಂದು ಮ್ಯಾಗಿ ಪ್ಯಾಕೆಟ್ 10 ರೂಪಾಯಿಗೆ ತಂದರೆ ಅದನ್ನು ಸ್ವಲ್ಪ ವ್ಯಾಲ್ಯೂ ಆ್ಯಡ್ ಮಾಡಿ 30 ರೂಪಾಯಿಗೂ ಮಾರ್ಬೋದು. ಸ್ವಲ್ಪ ಹೋಟ್ಲು ಚೆನ್ನಾಗಿದ್ದರೆ 40 ರೂಪಾಯಿಗೂ ಮಾಡ್ಬೋದು, 50 ರೂಪಾಯಿಗೂ ಮಾರ್ಬೋದು. ಕ್ರಿಯೇಟ್ ವ್ಯಾಲ್ಯೂ ಆ್ಯಡ್ ಮಾಡಿ ಯಾವುದೇ ಒಂದು ವಸ್ತುವಿನ ವ್ಯಾಲ್ಯೂನ ಹೆಚ್ಚಿಸ್ಬೋದು, ಹಣನ ಉತ್ಪತ್ತಿ ಮಾಡ್ಬೋದು. 12ನೇದು, ಇನ್ವೆಸ್ಟ್ಮೆಂಟ್ ಇಲ್ಯೂಷನ್, ಭ್ರಮೆ. ಇನ್ವೆಸ್ಟ್ಮೆಂಟ್ ಮಾಡಿದರೆ ರಾತ್ರೋರಾತ್ರಿ ಶ್ರೀಮಂತ ಆಗಿಬಿಡ್ತೀವಿ ಅಂದ್ಕೊಳ್ಳೋದು. ಇದು ಒಂದು ಭ್ರಮೆ, ತಪ್ಪು ತಿಳುವಳಿಕೆ. ಇನ್ವೆಸ್ಟ್ಮೆಂಟ್ ಅಂದರೆ ಲಾಂಗ್ ಟೈಮ್ ಪ್ಲ್ಯಾನಲ್ಲಿ ಅದು ಕಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಏನೂ ಆಗಲ್ಲ. ಆಗ್ಲಿಕ್ಕೆ ಸ್ಟಾರ್ಟ್ ಆದರೆ ಇಮ್ಯಾಜಿನೂ ಮಾಡಲಿಕ್ಕಾಗಲ್ಲ. ಇನ್ನು 13ನೇದು, ಮನಿ ಟ್ರ್ಯಾಪ್. ಈ ಪ್ರಪಂಚದಲ್ಲಿ ನಮ್ಮನ್ನು ಬಡವರಾಗಿ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಇದು ಹಾರ್ಷ್ ಸತ್ಯ. ನಿಮ್ಮನ್ನು ಕಾರ್ ತೊಗೊಳ್ಳಿ ಸರ್, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಫೋನ್ ತೊಗೊಳ್ಳಿ ಸರ್, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಈ ಬಂಗಲೆ ಸರ್ ನಿಮಗಾಗಿ ಅಂದರೆ ನಿಮ್ಗೆ ಐಷಾರಾಮಿ ವಸ್ತು ತೋರಿಸ್ತಾರೆ. ಈ ವಸ್ತು ಬಳಸಿ ನಿಮ್ಮ ಘನತೆ ಹೆಚ್ಚುತ್ತೆ. ಪ್ರಾಪರ್ಟಿ ಮೇಲೆ ಲೋನ್ ತೊಗೊಳ್ಳಿ, ಪರ್ಸ್ನಲ್ ಲೋನ್ ತೊಗೊಳ್ಳಿ, ಆ ಲೋನ್ ತೊಗೊಳ್ಳಿ, ಈ ಲೋನ್ ತೊಗೊಳ್ಳಿ ಅಂತ ನಿಮ್ಮನ್ನು ಸಾಲದಲ್ಲೇ ಬೀಳಿಸ್ತಾರೆ. ಕೇರ್ಫುಲ್ ಆಗಿರಿ. ಸಾಲದ, ಆಡಂಬರದ, ಈಗೋ ಟ್ರ್ಯಾಪಿಗೆ ಬೀಳಬೇಡಿ.